ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಗ್ರೀನ್ ಬರ್ಡ್ಸ್ ಆಗ್ರೋ ಫಾರ್ಮ್ ಲಿಮಿಟೆಡ್ ಕಂಪನಿಯಿಂದ ವಂಚನೆಗೊಳಗಾದ ಸಂತ್ರಸ್ತ ಠೇವಣಿದಾರರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂತಹ ಕುರುಬರ್ ಶಾಂತಕುಮಾರ್ ಆಗ್ರಹಿಸಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕುರುಬರ್ ಶಾಂತಕುಮಾರ್ ಹಾಗೂ ವಂಚಕ ಕಂಪನಿಯಿಂದ ತೊಂದರೆ ಪಟ್ಟವರು ಸಂಪೂರ್ಣ ನ್ಯೂಸ್ ಜೊತೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಗ್ರೀನ್ ಬರ್ಡ್ಸ್ ಅಗ್ರೋ ಫಾರಂ ಅನ್ನುವಂತಹ ಕಂಪನಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ಯಾವ ರೀತಿಯ ವಂಚನೆಯನ್ನು ಮಾಡಿದೆ. 13 ವರ್ಷದಿಂದ ಇವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಸರ್ಕಾರಕ್ಕೆ ಅವರು ಧ್ವನಿ ಮುಡ್ತಾ ಇಲ್ಲ. ಇಲ್ಲಿ ನಮ್ಮ ಜೊತೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂತಹ ಕುರುಬರ್ ಶಾಂತಕುಮಾರ್ ಅವರು, ರೈತ ಮುಖಂಡ ಕುರುಬರ್ ಶಾಂತಕುಮಾರ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಶಾಂತಕುಮಾರ್ ಜಿ, 13 ವರ್ಷ ಆಯಿತು ನೀವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಇನ್ನೂ ಕೂಡ ನಿಮ್ಮ ಧ್ವನಿಗೆ ಸರ್ಕಾರ ಯಾವುದೇ ರೀತಿಯ ಉತ್ತರವನ್ನು ಕೊಡ್ತಾ ಇಲ್ಲ, ಏನು ಹೇಳ್ತೀರಿ? ನೋಡಿ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯವರು ಕರ್ನಾಟಕದ ಉದ್ದಗಲಕ್ಕೂ ವಂಚನೆಗೆ ಒಳಗಾಗಿದ್ದಂಥ 1.5 ಲಕ್ಷ ಜನ ಮಹಿಳೆಯರು, ಗ್ರಾಮೀಣ ಜನರ ಠೇವಣಿ ಹಣವನ್ನು ಕೊಡಿಸ್ಬೇಕು ಅಂತೇಳಿ ಅವರು COD ತನಿಖೆಗೆ ಹಾಕರು. COD ತನಿಖೆಯವರು ಆಸ್ತಿಪಾಸ್ತಿಗಳನ್ನು ಮುಟ್ಗೋಲು ಹಾಕೊಂಡು ಸಂಬಂಧಪಟ್ಟವ್ರನ್ನ ಜೈಲಿಗೆ ಕಳಿಸಿದ್ರು. ಆಸ್ತಿಗಳನ್ನು ಹರಾಜು ಮಾಡಿದ್ದಾರೆ. ಸುಮಾರು 90% ಹರಾಜು ಮಾಡಿದ್ದಾರೆ. ಇನ್ನೂ ಕೂಡ ನಮ್ಮ ಠೇವಣಿದಾರರಿಗೆ ಹಣ ಬಂದಿಲ್ಲ. ಹಣ ಬಂದಿಲ್ಲ ಅಂತ ಹೇಳಿದ್ರೆ IMA ಪ್ರಾಧಿಕಾರದ ಮುಖ್ಯಸ್ಥರಾದ ಆದಿತ್ಯ ಬಿಶ್ವಾಸ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಯಾಕೆ ವಿಳಂಬ ಆಗ್ತಾಯಿದೆ, ನಮ್ಮ ಹಣ ಕೊಡಿಸಿ ಅಂತೇಳಿ ಇವತ್ತು ನಮ್ಮ ಹೋರಾಟ ಮಾಡ್ತಾಯಿದ್ದೀವಿ. ಅವ್ರು ಸಂಬಂಧಪಟ್ಟಂಥ ಅಧಿಕಾರಿ ಬಂದಿರು, ಅವ್ರು ಯಾವುದೇ ಒಂದು ದಿನಾಂಕವನ್ನು ಹೇಳಲಿಲ್ಲ. ಈಗಾಗಲೇ 13 ವರ್ಷ ಆಗದೆ, ಇನ್ನು 10 ವರ್ಷ ನಾವು ಕಾಯಲಿಕ್ಕಾಗಲ್ಲ. ಇನ್ನು 13 ದಿವಸ ಕೊಡ್ತೀರಾ, 26 ದಿವಸ ಕೊಡ್ತೀರಾ, ಸಮಯ ಕೊಡಿ, ಅದರೊಳಗೆ ನಮ್ಮ ಹಣ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಅವರು ಸಂಬಂಧಪಟ್ಟವ್ರతో ಮಾತಾಡ್ಕೊಬತ್ತಿ ಅಂತ ಹೋಗಿದ್ದಾರೆ. ಒಟ್ಟು ಎಷ್ಟು ಹಣ ಬರಬೇಕು, ಎಷ್ಟು ಠೇವಣಿದಾರರು ಹಣ ತೊಡಗಿಸಿದ್ರು ಇದರಲ್ಲಿ? ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳ 101.5 ಕೋಟಿ, 1.5 ಲಕ್ಷ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರು ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಠೇವಣಿದಾರರು, ರೈತರು, ಬಡ ಕೂಲಿ ಕಾರ್ಮಿಕರು, ರೈತರ ಮಕ್ಕಳು ಇದಕ್ಕೆ ಹಣವನ್ನು ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿದ್ದಾರೆ. 150 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೆ. 150 ಈಗಾಗಲೇ ಒಂದು ಅಂದಾಜಿನ ಪ್ರಕಾರ 1.5 ಲಕ್ಷ ಠೇವಣಿದಾರರು ಹಣ ಹೂಡಿಕೆ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಈಗ ಏನು ಮುಂದಿನ ಹೋರಾಟದ ಸ್ವರೂಪ ಯಾವ ರೀತಿ ಇರ್ತದೆ, ಹೇಗೆ ಅಂತ? ಈ ಹೋರಾಟ ಇವತ್ತು ನಿಶ್ಚಯ ಮಾಡಿ ಬಂದಿದ್ದೀವಿ. ಸರ್ಕಾರ ಖಚಿತವಾಗಿ ಭರವಸೆ ಕೊಡಬೇಕು, ಇಷ್ಟು ದಿವಸದೊಳಗಾಗಿ ನಿಮ್ಮ ಹಣ ಕೊಡ್ತೀವಿ ಅಂತ. ಅಲ್ಲಿ ತನಕ ನಾವು ವಾಪಸ್ ಹೋಗಬಾರ್ದು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ. ಎಲ್ಲ ಹೆಣ್ಮಕ್ಳು ತುಂಬ ದೂರದಿಂದ ಬಂದಿದ್ದಾರೆ. ನಾವು ಸರ್ಕಾರದ ನಿರ್ಧಾರವನ್ನು ಕಾದು ನೋಡ್ತೀವಿ. ಇದು ಶಾಂತಕುಮಾರ್ ಅವರು ಹೇಳಿಕೆ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಾರ್ಯಕರ್ತರುಗಳು ಕೂಡ ಇಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ನೊಂದಿರತಕ್ಕಂಥವ್ರು ಇದ್ದಾರೆ. ಅವರೆಲ್ಲ ಅವರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಈ ರಣಬಿಸಿಲಲ್ಲಿ ಕೂತ್ಕೊಂಡು ಪಾಪ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಈಗ 13 ವರ್ಷ ಆಗಿದೆ ನಾವು ಅನ್ಯಾಯವಾಗಿ ಠೇವಣಿದಾರರು ಮತ್ತು ಅಲ್ಲಿ ಪಾಲಿಸಿದಾರು ಹಳ್ಳಿಗಳಲ್ಲೆಲ್ಲ ನಾವು ದುಡ್ಡು ಕಟ್ಟಿದ್ದೀವಿ ಸರ್. ಅವರು ನಮ್ಮನ್ನ ಬಿಟ್ಟು ಕೊಡ್ತಾ ಇಲ್ಲ. ನೀವು ಏನಾರ ಮಾಡಿ ನಿಮ್ಮ ಕಂಡು ನಾವು ದುಡ್ಡು ಕಟ್ಟಿದ್ದೀವಿ, ನೀವು ಕೊಡಿ ಅಂತ ಹೇಳ್ಬಿಟ್ಟು ನಾವು ಮನೆ ಮಠನೆಲ್ಲ ಮಾರಿ ಬಡ್ಡಿ ಸಾಲ ಎಲ್ಲ ಮಾಡಿ ನಾವು ಜನಗಳಿಗೆ ಕೊಟ್ಟಿದ್ದೀವಿ ಸರ್ ದುಡ್ಡ. ಆದ್ರೂ ನಮ್ಮನ್ನ ಅಲ್ಲಿ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಬೇರೆ ಊರುಗಳಿಗೆಲ್ಲ ಬಂದು ಕೂಲಿ ಜೀವನ ಮಾಡ್ತಾ ಇದ್ವಿ ಸರ್. ನೀವು ಎಷ್ಟು ಹಣ ಕಟ್ಟಿದ್ರಿ, ಎಲ್ಲಿ ಕಟ್ಟಿದ್ರಿ? ಸರ್, ಕೊಳ್ಳೇಗಾಲ ತಾಲೂಕು, ಕೊಳ್ಳೇಗಾಲದಲ್ಲಿ ನಾವು ಕಟ್ಟಿರೋದು ಸರ್. ಕಾಮಗೆರೆ ಗ್ರಾಮ, ಕೊಳ್ಳೇಗಾಲ ತಾಲೂಕಲ್ಲಿ ಎಲ್ಲ ಠೇವಣಿದಾರರು ಸುಮಾರು ಅಲ್ಲೇ ಒಂದು 3,000 ಏಜೆಂಟ್ಗಳು ಕಟ್ಟಿದ್ದಾರೆ ಸರ್. ಸುಮಾರು ಜನ ನ್ಯಾಣಕ ಸತ್ತೋಗಿದ್ದಾರೆ. ನಮ್ಮಂಥವ್ರು ದುಡ್ಡು ಕಟ್ಸಿರೋರು ಸುಮಾರು 200 ಜನ ಗಂಟೆ ಸತ್ತೋಗಿದ್ದಾರೆ. ಹೊರಗಡೆ ತಿರ್ಗಾಡೋಕ್ಕಾಗಲ್ಲ ಸರ್ ನಮಗೆ. ದಯವಿಟ್ಟು ಈ ದುಡ್ಡನ್ನ ಬೇಗ ಕೊಡಿಸ್ಕೊಡಿ. ಹರಾಜಾಗಿರೋ ದುಡ್ಡನ್ನೆಲ್ಲ ಬೇಗ ಕೊಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸರ್, ಹೆಣ್ಮಕ್ಳಿಗೆ ಇದರಿಂದಾಡಿ ತುಂಬ ಅವಮಾನಗಳಾಗ್ತಾ ಇದೆ ಸರ್. ಹೊರಗಡೆ ನಾವು ತಿರ್ಗಾಡೋಕ್ಕಾಯ್ತಲ್ಲ. ನೀನು ಏನಾದ್ರು ಮಾಡ್ಬಿಟ್ಟು ಕೊಡು, ಕೊನೆ ಪಕ್ಷ ನಿನ್ನ ಸೀಲ ಮಾರ್ಬಿಟ್ಟು ಕೊಡು ಅನ್ನೋ ಜನನೂ ಕೂಡ ಇದ್ದಾರೆ ಸರ್. ಕತ್ತಲಿರೋ ತಾಲಿ ಸಹಿತವಾಗಿ ಮಾರಿ ನಾವು ಒಂದು ಕಾಲದಲ್ಲಿ ದುಡ್ಡು ಕೊಟ್ಟಿದ್ದೀವಿ. ನಮ್ಗೆ ಇದರಿಂದ ಹೆಣ್ಮಕ್ಳಿಗೆ ತುಂಬ ಅವಮಾನ ಅನುಭವಿಸ್ತಾ ಇದ್ದೀವಿ ಸರ್. ಇದೇ ರೀತಿ ಆದರೆ ನಾವು ಪ್ರಾಣ ಕಳ್ಕೋಬೇಕಾಗುತ್ತೆ ಸರ್. ಸರ್ಕಾರ ಇದಕ್ಕೆ ನಮಗೆ ಬೇಗ ನಮಗೆ ಇದಕ್ಕೆ ಒಂದು ಉತ್ತಮವಾದಂಥ ನಮಗೆ ಒಂದು ಸೌಕರ್ಯನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ವಿ ಸರ್. ನಿಮ್ಮ ಸರ್ಕಾರದಲ್ಲಿ ಜವಾಬ್ದಾರಿಯಾಗಿ ಸ್ವಲ್ಪ ನಮಗೆ ಬಡವರೇ ಎಲ್ಲ ಕೂಲಿ ಮಾಡೋರಿಗೆ ಹಣ ಕಟ್ಟಿರೋದು ಸರ್. ಎಲ್ಲರೂ ತಾಲಿ ಒಡವೆ ಎಲ್ಲ ಬಿಚ್ಕೊಟ್ಬಿಟ್ಟು ಗಂಡಿಂದ್ರುಗಳು ಎಲ್ಲ ಹೊರಗೆ ಹಾಕಿ ನೀನು ಕಟ್ಸೋ, ನಿನ್ನ ಬಿಡುವ, ನಿನ್ನ ಎಲ್ಲ ಈಚೆ ತಳ್ಳಿ ಕೆಲವರು ಸತ್ತೋಗಿದ್ದಾರೆ ಸರ್. ಇನ್ನು ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಬೇಗ ಆದಷ್ಟು ಬೇಗ ದುಡ್ಡನ್ನ ಕಾನೂನುಬದ್ಧವಾಗಿ ನಮಗೆ ದೊರಕಿಸ್ಕೊಡಿ ಸರ್.
ನೀವು ಎಲ್ಲಿಂದ ಬಂದಿದ್ದೀರಿ ಮತ್ತು ಎಷ್ಟು ಹಣನ ಕಟ್ಸಿದ್ದೀರಿ? ನಾವು ಚಳ್ಳಕೆರೆ ತಾಲೂಕು ಚಳ್ಳಕೆರೆಯಿಂದ ಬಂದಿರೋದು. ಬಿಸ್ವಸ್ತರ ಇಲ್ಲೇನಿದ್ದಾರೆ ನಮ್ಮ ಬಿಸ್ವಸ್ತರ ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಅವರು ನಮ್ಮ ಒಂದು ಇವರಾಗಿದ್ದರು, ಡಿ ಸಿ ಆಗಿದ್ದರು. ಈಗ ಈ ಬೆಂಗಳೂರಲ್ಲಿ ಡಿ ಸಿ ಆಗಿದ್ದಾರೆ. ನಾವು ನಗರಸಭೆ ಅಧ್ಯಕ್ಷ ಆಗಿರ್ತಾರೆ. ಅವಾಗಿಂದ ಸಹ ಸುಮಾರು 15 ವರ್ಷದಿಂದ ಸರ್ ಇಲ್ಲಿ ಏನು ಈ ಫ್ರೀಡಮ್ ಪಾರ್ಕಲ್ಲಿ ಇದು 5ನೇ ಸರಿ ನಾವು ಮಾಡ್ತಿರೋಂಥ ಹೋರಾಟ. ಅದರಲ್ಲಿ ಫಸ್ಟ್ ಟೈಮು 100% ಇದ್ದರು, ಆಮೇಲೆ 75%, ಈಗ ಆಮೇಲೆ 50%, ಈಗ ಲಾಸ್ಟ್ 20% ಕಾರ್ಯಕರ್ತರು ಉಳ್ಕೊಂಡಿದ್ದಾರೆ ಸರ್. ಇರೋಂಥ 75% ಜನ ಎಲ್ಲ ಸತ್ತೋಗಿದ್ದಾರೆ, ಓಡೋಗಿದ್ದಾರೆ. ಏನು ಜನಗಳದ್ದು ಕಾಟಕ್ಕೆ ತುಂಬ ನೊಂದುಬಿಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಈ ಸರಿ ಬರೀ ಮಾಹಿತಿ ಈಗ ಏನು ಹೇಳಿದರು, ಈಗ AC ಸಾಹೇಬ್ರು ಹೇಳಿದರು ಮಾಹಿತಿ ಕೊಡ್ತೀವಿ. ಇಲ್ಲಿವರೆಗೂ ಬರೀ ಮಾಹಿತಿ ಕೊಡ್ತಾ ಇದ್ದೀರತ್ತ, ಬಡವ್ರಿಗೆ ದುಡ್ಡು ಕೊಡ್ತಿಲ್ಲ. ನಮಗೆ ಮಾಹಿತಿ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋಂಥದ್ದು ಬಡವರು ದುಡ್ಡು ಬೇಕು. ದಯವಿಟ್ಟು ಈ ಸಲ ಆದ್ರೂ ಆದಷ್ಟು ದಿನ ನೀವು ಶಾಂತಕುಮಾರ್ ಸರ್ ಈಗ ಹೇಳಿದ್ರು ಸರ್, ಈಗ ಆದಷ್ಟು ಬೇಗ ಜನಗಳು ದುಡ್ಡು ಕೊಡ್ತೀವಿ. ನಮ್ಮನ್ನು ಜನಗಳು ದುಡ್ಡು ಕೊಟ್ಬಿಟ್ಟು ನಮಗೆ ಎಲ್ಲ ಮಾನ ಮರ್ಯಾದೆ ಉಳಿಸಿ, ಪ್ರಾಣ ಉಳಿಸಿ. ಅದರಿಂದ ನಾವು ಇದನ್ನು ಕೇಳ್ಕೊಳ್ತಾ ಇದ್ದೀವಿ ಸರ್, ಅಷ್ಟೇ. ಗ್ರೀನ್ ಬರ್ಡ್ಸ್ ಆಗ್ರೋ ಫಾರಮ್ ಲಿಮಿಟೆಡ್ ಅಂತ ಹೇಳಿ ಮೈಸೂರಿನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಏನು ಸ್ಥಾಪನೆ ಮಾಡಿ ಕಂಪ್ನಿನ ಸುಮಾರು ರಾಜ್ಯಾದ್ಯಂತ 16 ಜಿಲ್ಲೆಗಳಿಗಿಂತ ಹೆಚ್ಚು 75ಗಳಷ್ಟು ಹೆಚ್ಚು ಶಾಖೆಗಳನ್ನ ಮಾಡಿ 150 ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹ ಮಾಡಿ ಏನು ಪ್ರತಿ ತಿಂಗಳು 100 ರೂಪಾಯಿ ಕಟ್ಟೋಂಥದ್ದು, ಡೈಲಿ ಪಿಗ್ನಿ 10 ರೂಪಾಯಿ 20 ರೂಪಾಯಿ ಕಟ್ಟೋಂಥದ್ದು, ನಿಮಗೆ ಡಬಲ್ ಕೊಡ್ತೀವಿ, ಮತ್ತು ಫಿಕ್ಸೆಡ್ ಮಾಡಿದ್ರೆ 5 ವರ್ಷಕ್ಕೆ ಡಬಲ್ ಕೊಡ್ತೀವಿ ಅಂತೇಳಿ ಬೀದಿ ಬದಿ ವ್ಯಾಪಾರದವರು 10 ರೂಪಾಯಿ 20 ರೂಪಾಯಿ ಎಲ್ಲ ಕ್ರೋಢೀಕರಿಸಿ ಕಟ್ಟಿದ್ದಾರೆ. ಮಕ್ಕಳು ಮದುವೆಗಾಗುತ್ತೇನೋ, ಎಜುಕೇಷನ್ಗಾಗುತ್ತೇನೋ, ಮನೆ ಕಟ್ಟೋಕ್ಕಾಗುತ್ತೇನೋ ಅಂತ ಹೇಳೋ ಪಾಪ ಹೂಡಿಕೆ ಮಾಡಿದರು. ಮತ್ತು ಗ್ರಾಮೀಣ ಭಾಗದ ಜನ, ಬಡ ಜನಗಳು ಕಟ್ಟಿದರು. ರೈತ ಮಹಿಳೆಯರೆಲ್ಲ ಹಣ ಹೂಡಿಕೆ ಮಾಡಿದರು. ಎಲ್ಲನೂ ಕೂಡ ಕ್ರೋಢೀಕರಿಸಿ ಹಣನ ವಂಚನೆ ಮಾಡಿ, ಮೋಸ ಮಾಡಿ ಓಡೋದಂಥ ಪಾರ್ಟಿಗೆ ನಾವು ಹಿಡ್ಕೊಂಬಂದು ಹೋರಾಟ ಮಾಡಿ ಸುಮಾರು 2013ರಿಂದ ಹೋರಾಟ ಮಾಡಿ ಅವನ್ನ ಹಿಡ್ಕೊಂಬಂದು ಕೊಟ್ಟು ಸರ್ಕಾರಕ್ಕೆ ವಹಿಸಿ ಎಲ್ಲ ಆಸ್ತಿಗಳನ್ನು ಮುಟ್ಕೊಳ್ಳೋಕಳಿ ಅಂತೇಳಿ ಹೋರಾಟ ಮಾಡಿದ ಫಲವಾಗಿ ಆಸ್ತಿಗಳನ್ನು ಸುಮಾರು 250 ಎಕರೆಗೂ ಹೆಚ್ಚು ಜಮೀನುಗಳು ಇದೆ. ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ಮತ್ತು HD ಕೋಟೆ, ಯಳಂದೂರು, ಕೊಳ್ಳೇಗಾಲ, ಮೈಸೂರು, ಟಿ ನರಸೀಪುರದಲ್ಲಿ ಇಲ್ಲೆಲ್ಲವೂ ಕೂಡ 30-40 ಚದರದ ಮನೆಗಳಿದೆ, ಬಿಲ್ಡಿಂಗ್ಗಳಿದೆ. ಇವೆಲ್ಲನೂ ಕೂಡ ಆಫೀಸ್ ಮಾಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ದಂಥದ್ದು ಎಲ್ಲನೂ ಕೂಡ ಮುಟ್ಗೋಲು ಹಾಕೊಂಡಿದ್ದಾರೆ. ಇನ್ನೂ ಕೂಡ ಹರಾಜು ಆಗ್ತಂತೆ ಕಾಯ್ದು ಕೂತಿದ್ದಾರೆ. ಯಾಕೆ ಹರಾಜು ಹಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸುಮಾರು ಈಗಾಗಲೇ 90 ಭಾಗದಷ್ಟು ನಾವು ಹರಾಜು ಮುಗಿಸಿದ್ವಿ ಜಮೀನುಗಳನ್ನ ಅಂತ ಹೇಳ್ತಾಯಿದ್ದಾರೆ. ಜಮೀನು ಬೆಲೆ ಹಿಂದೆ ಇದ್ದದೇ ಬೇರೆ ಬೆಲೆ, ತಗೊಂಡಿದ್ದಂಥ ಬೆಲೆ ಈಗಿರೋಂಥದ್ದೇ ಬೆಲೆ ಜಾಸ್ತಿ. ಈಗ ನಿಮಗೆ ಗೊತ್ತಿದೆ ಮೈಸೂರು ಅಕ್ಕಪಕ್ಕ ಎಷ್ಟು ಜಮೀನುಗಳು ಬೆಲೆ ಬೆಳೀತದೆ ಅಂತ. ಎಲ್ಲ ಇಂಚಿಂಚಿಗೂ ಕೂಡ ರೇಟ್ ಜಾಸ್ತಿ ಇದೆ. ಒಂದೊಂದು ಅಡಿಗೆ ಕಮ್ಮಿ ಅಂತಂದರೂ 15,000 20,000 ಇದೆ. ಅಂಥದ್ರಲ್ಲಿ ಇವರು ಬರೀ 15 ಲಕ್ಷ 20 ಲಕ್ಷ 30 ಲಕ್ಷಕ್ಕೆ ಮಾರಾಟ ಮಾಡಿಬಿಟ್ರೆ ಹೂಡಿಕೆ ಮಾಡಿರೋರ ಗತಿ ಏನು ಅನ್ನೋದು ನಮ್ಮ ಪ್ರಶ್ನೆ. ಸುಮಾರು ಈಗಾಗಲೇ ಇದೇ ಒಂದು ಹೂಡಿಕೆ ಮಾಡಿ ನೊಂದು ಬೇಸರ ಆಗಿ ಹಲವಾರು ಜನ, ಸುಮಾರು 300ಕ್ಕೂ ಹೆಚ್ಚು ಜನ ಊರು ಬಿಟ್ಟೋಗಿದ್ದಾರೆ. ಬೆಂಗಳೂರು, ಮೈಸೂರು, ಆ ಕಡೆ ಈ ಕಡೆ ಎಲ್ಲ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಜಿಲ್ಲೆಗಳಿಗೆಲ್ಲ ಹೋಗಿ ಉಳ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಕೂಲಿ ಕಾರ್ಮಿಕರಾಗಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರಿಂದ ನೊಂದು ಎಲ್ಲ ಆಗಿದ್ರೂ ಕೂಡ ಸರ್ಕಾರ ಯಾಕೆ ಕಣ್ಮುಚ್ಕೊಳ್ತಿದೆ ಅನ್ನೋದು ನಮ್ಮ ಪ್ರಶ್ನೆ. ಅದು ಮಾನ್ಯ ಸಿದ್ದರಾಮಯ್ಯನವರೇ, ನೀವೇ 2013ರಲ್ಲಿ CM ಆಗಿದ್ರಿ. ನಿಮ್ಮ ಏನೋ ನೇತೃತ್ವದಲ್ಲೇ ಈ ಒಂದು ತನಿಖೆ ಮಾಡಿಸಿ ಎಲ್ಲ ಆದೇಶ ಎಲ್ಲ ಮಾಡಿದ್ರಿ. ನೀವು ತನಿಖೆ ಮಾಡಿಸ್ಲಿಕ್ಕೆ, CID ತನಿಖೆ ಮಾಡಲಿಕ್ಕೆ ಎಲ್ಲ ಮಾಡಿದ್ರಿ. ಆದರೆ ಈಗ ಕೊನೆ ಹಂತದಲ್ಲಿ ಹಣ ಕೊಡಲಿಕ್ಕೆ ಯಾಕೆ ಮೀನಮೇಷ ಇಡಿಸ್ತಾ ಇದ್ದೀರಿ? ಅದು ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಜಾಸ್ತಿ ಕೊಟ್ಟು ಯಾಕೆ ನಮಗೆ ತೊಂದರೆ ಕೊಡ್ತಾಯಿದ್ದೀರಿ? ಇವ್ರಿಗಾಗಲೇ ಅಲ್ಲಿ IAS ಅಧಿಕಾರಿ ಏನು ಇನ್ಚಾರ್ಜ್ ಇದ್ದಾರೆ, ಆ ಇಲಾಖೆ ಅಧಿಕಾರಿಗೆ 2-3 ಕಡೆ ಇಲಾಖೆ ಇನ್ಚಾರ್ಜ್ ಕೊಟ್ಟಿದ್ದಾರಂತೆ. ಅದರಿಂದ ನಮಗೆ ಇಲ್ಲಿ ತಡ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಮಾಹಿತಿ. ದಯವಿಟ್ಟು ಯಾರು ಪ್ರಾಮಾಣಿಕವಾಗಿ ಇದ್ದಾರೆ ಅಧಿಕಾರಿಗಳು, ಅವ್ರಿಗೆ ಒಂದು ಸಿಂಗಲ್ ಆಗಿ ಅವ್ರಿಗೆ ಸ್ವತಃ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಠೇವಣಿದಾರಿಗೆ 7 ಲಕ್ಷಕ್ಕೂ ಹೆಚ್ಚು ಠೇವಣಿದಾರ ಇದ್ದಾರಲ್ಲ ರಾಜ್ಯಾದ್ಯಂತ, ಅವ್ರಿಗೆ ಹಣ ಕೊಡಿಸೋಂಥ ಕೆಲಸನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇದು ನೊಂದಿರುವಂತಹ ಜನಗಳ ಹೇಳಿಕೆಯಾಗಿರುವಂಥದ್ದು. ನಮ್ಮ ಪ್ರಾಣವನ್ನು ಉಳಿಸಿ ನಾವು ಸಹಸ್ರಾರು ಜನ ಬರ್ತಾ ಇದ್ವಿ, ಎಲ್ಲ ಸುಮಾರು ಜನ ಅದರಲ್ಲಿ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ನಮ್ಮ ಮಾನಹಾನಿಯಾಗಿದೆ, ಪ್ರಾಣಹಾನಿಯಾಗಿದೆ. ದಯವಿಟ್ಟು ಸರ್ಕಾರ ನಮ್ಮ ನೋವಿಗೆ ಸ್ಪಂದಿಸಬೇಕು ಅನ್ನುವಂಥ ಮಾತನ್ನು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.